ಪುರಸಭೆಯಿಂದ ಕಾಲುವೆ ಸ್ವಚ್ಛತೆ, ಜನರ ಸಹಕಾರ ಅಗತ್ಯವೆಂದರು ಅಧಿಕಾರಿ ಮಹೇಶ್. ಬೇಸಿಗೆ ಹಿನ್ನೆಲೆ ತುಂಗಭದ್ರಾ ಡ್ಯಾಂ ಮೂಲಕ 85ನೇ ಕಾಲುವೆ ಮೂಲಕ ರಬ್ಬನ್ಕಲ್ ಕೆರೆಯಲ್ಲಿ ಕುಡಿಯುವ ನೀರು ಸಂಗ್ರಹ ಮಾಡುತ್ತಿದ್ದು, 85ರ ಕಾಲುವೆಯನ್ನ ಪುರಸಭೆ ಸಿಬ್ಬಂದಿಗಳಿಂದಲೇ ಸ್ವಚ್ಛತೆ ನಡೆಯುತ್ತಿದೆ. ಕಾಲುವೆಗೆ ಕುಳ್ಳು ಹಾಕಿದ ಮನೆಯವರಿಗೆ ಹಾಕದಂತೆ ಸೂಚಿಸಿದ್ರು. ಇನ್ನು ಅದೇ ರೀತಿ ಕಂಡಲ್ಲಿ ನೀರು ಸರಬರಾಜು, ಪೈಪ್ಲೈನ್ ಲೀಕೇಜ್ ಮತ್ತು ಡ್ರೈನೇಜ್ ಲೀಕೇಜ್ನಿಂದ ಚರಂಡಿಯಂತಹ ಕಲುಷಿತ ನೀರು ಕಾಲುವೆಯಲ್ಲಿ ಸಂಗ್ರಹಗೊಂಡಿತು. ಅದನ್ನ ಪುರಸಭೆ ಕಿರಿಯ ಆರೋಗ್ಯ ನಿರೀಕ್ಷಕರು ಮಹೇಶ್ ರವರು, ಮುಖ್ಯ ಅಧಿಕಾರಿಗಳು ಪರಶುರಾಮ್, ದೇವಮಾನೆ ಇವರ ಸೂಚನೆ ಮೇರೆಗೆ ಪೌರ ಕಾರ್ಮಿಕರೊಂದಿಗೆ ಸ್ವಚ್ಛತೆ ಕೈಗೊಂಡಿದ್ದಾರೆ. ನಂತರ ಪ್ರತಿಕ್ರಿಯೆ ಕೊಟ್ಟ ಮಹೇಶ್ ರವರು, ಜನರು ಕೂಡ ಕಾಲುವೆಗೆ ತ್ಯಾಜ್ಯ ಮನೆಯ ವೇಸ್ಟೇಜ್ ಕಸವನ್ನ ಕಾಲುವೆಗೆ ಹಾಕದೆ ಪುರಸಭೆ ವಾಹನಕ್ಕೆ ಹಾಕಿ ಸಹಕರಿಸಬೇಕು. ಈ ಕುರಿತು ಎಲ್ಲಾ ರೀತಿಯ ಜಾಗೃತಿ ಮೂಡಿಸಿದ್ದೇವೆ. ಜನರು ಸಹಕರಿಸಿದರೆ ನಗರ ಪರಿಸರ ಸುಂದರವಾಗಿಡಲು ಸಾಧ್ಯವೆಂದರು. ಪ್ರತಿದಿನ ಆಟೋಗಳು ಬಂದಿದೆ. ಹೊಸದಾಗಿ ಆಟೋ ಪರ್ಚೇಸ್ ಆಗಿದೆ. 11 ಆಟೋ ಹೊಸದಾಗಿ ಬಂದಿದೆ. ಟೋಟಲ್ ಎಲ್ಲ ವಾರ್ಡಿಗೆ ಆಟೋ ಕಳಿಸ್ತಾ ಇದ್ವಿ. ಸಾರ್ವಜನಿಕರು ಸ್ವಲ್ಪ ಸಹಕಾರನೂ ಬೇಕಾಗುತ್ತೆ. ನಾವು ಅವೇರ್ನೆಸ್ ಮಾಡ್ತಾ ಇದ್ವಿ, ಸ್ಕೂಲ್ಗಳಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ವಿ ಸ್ವಚ್ಛತೆ ಬಗ್ಗೆ. ಪಬ್ಲಿಕ್ ಸಪೋರ್ಟ್ ಎಲ್ಲಿವರೆಗೆ ಸಹಕಾರ ಸಿಗುತ್ತೆ ಅಲ್ಲಿವರೆಗೆ ಸ್ವಲ್ಪ ಸಿಟಿ ಕ್ಲೀನ್ ಆಗೋಕ್ಕೆ ಮೂಲ ಕಾರಣ ಪಬ್ಲಿಕ್, ಸಾರ್ವಜನಿಕ ಸಹಕಾರ ಮಾಡಬೇಕು. ಆಟೋ ಬಂದ್ರೂ ಆಟೋಕ್ಕೆ ಆಗ್ತಾ ಇಲ್ಲ. ಅದ್ರ ಬಗ್ಗೆನೂ ನಾವು ಕಮ್ಯುನಿಟಿ ಮೊಬಿಲೈಸರ್ಸು, ಸೂಪರ್ವೈಸರು, ಆಮೇಲೆ ನಮ್ಮ ಲೇಬರ್ ಎಲ್ಲ ಇದು ಜಾಗೃತಿ ಮೂಡಿಸ್ತಾ ಇದ್ವಿ. ಸ್ವಲ್ಪ ಸಾರ್ವಜನಿಕ ಸಹಕಾರನೂ ಭಾಳ ಬೇಕಾಗಿದೆ. ಅದು ಅವ್ರ ಬಗ್ಗೆ ಗೊತ್ತಿಲ್ಲರಿ. ಒಟ್ಟು ಅವ್ರು ಈ ಕಡೆ ಅಣಿಕೆಯೂ ಹಾಕಲ್ಲ. ಎಲ್ಲ ಮುನ್ಸಿಪಾಲ್ಟಿನೇ ಏನಾರು ಮಾತಾಡಿದ್ರೆ ಮುನ್ಸಿಪಾಲ್ಟಿ ಪುರಸಭೆ ಅಂತ ಹೇಳ್ತಾರೆ. ಅದು ನಮಗೂ ವಾರ್ಡಲ್ಲಿ ಸ್ವಚ್ಛತೆ, ಸಾರ್ವಜನಿಕರ ಸ್ಥಳಗಳಲ್ಲಿ ಅದನ್ನು ನೋಡಬೇಕು. ಅದ್ರ ಜೊತೆಗೆ ಇದು ಡಿಸ್ಟ್ರಿಬ್ಯೂಟೆಡ್ ಲೈನ್ ಇದನ್ನು ನೋಡಬೇಕಾದ್ರೆ ಸ್ವಲ್ಪ ಸಿಬ್ಬಂದಿಗಳ ಕೊರತೆ ಹೆಚ್ಚಾಗುತ್ತೆ. ಹಾಗಾಗಿ ಸಾರ್ವಜನಿಕರು ಕೇಳೋದೇನೆಂದರೆ, ಪ್ರತಿದಿನ ನಮ್ಮ ಗಾಡಿ ಬರುತ್ತೆ, ಬಂದಿಲ್ಲ ಅಂದ್ರೂ ನಾವು ನಂಬರ್ ಕೊಡ್ತೀವಿ, ಸೂಪರ್ವೈಸರ್ ನಂಬರ್ ಕೊಡ್ತೀವಿ, ಕಾಲ್ ಮಾಡಿದ್ರೆ ಇಮಿಡಿಯೇಟ್ಲಿ ವಿತಿನ್ 10 ಮಿನಿಟ್ಸ್ ಇಲ್ಲ 15 ನಿಮಿಷದಲ್ಲಿ ಕಳಿಸ್ಕೊಡ್ತೀವಿ ಆಟೋಗಳು. ಯಾವ ಏರಿಯಾ ಬಂದಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅವ್ರು ಏನು ಮಾಡಬೇಕು, ಮನೇಲಿ ಶೇಖರಣೆ ಮಾಡಿ ಒಟ್ಟು ಡೈಲಿ ಬರುತ್ತೆ. ಆ ಗಾಡಿಗೆ ಆಟೋಗೆ ಹಾಕಿದರೆ ಅದು ಎಷ್ಟೋ ಸಹಕಾರ ಆಗುತ್ತೆ. ಸಿಟಿನೂ ಸ್ವಚ್ಛವಾಗಿರುತ್ತೆ. ಪ್ರತಿಯೊಂದು ವಾರ್ಡಲ್ಲಿ ತಲುಪ್ತಾ ಇದೆ ಗಾಡಿಗಳು.